Hello students, I am Dr. Irana, Assistant Professor, Government Fishery College, Bagapalli. Today we are discussing about understanding political theory, second sem BA Political Science. Topic name, meaning of democracy. ರಾಜ್ಯಶಾಸ್ತ್ರದ 2ನೇ ಸೆಮಿಸ್ಟರ್ ಅಧ್ಯಯನ ಪತ್ರಿಕೆ ರಾಜಕೀಯ ಸಿದ್ಧಾಂತದ ಅರ್ಥೈಸುವಿಕೆ ಈ ವಿಷಯದ ಸೆಷನ್ 11 ಇದರ ವಿಷಯ ಪ್ರಜಾಪ್ರಭುತ್ವದ ಅರ್ಥ ಮೀನಿಂಗ್ ಆಫ್ ಡೆಮಾಕ್ರಸಿ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಇದನ್ನು ಚರ್ಚೆಯನ್ನು ಮಾಡೋಣ. ಸಾಮಾನ್ಯವಾಗಿ ಮೀನಿಂಗ್ ಆಫ್ ಡೆಮಾಕ್ರಸಿ ಅಥವಾ ಪ್ರಜಾಪ್ರಭುತ್ವದ ಅರ್ಥ ಇದನ್ನು 5 ಮಾರ್ಕ್ಸ್ಗೆ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ. ಕೇವಲ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಅಲ್ಲದೆ ನಾವು ಪ್ರಜಾಪ್ರಭುತ್ವದೊಂದಿಗೆ ಬದುಕುತ್ತಾ ಇರುವುದರಿಂದ ಪ್ರಜಾಪ್ರಭುತ್ವದ ಚಿಂತನೆಗಳನ್ನು ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಪ್ರಜಾಪ್ರಭುತ್ವದ ಹೊರತಾಗಿ ನಾವು ಬದುಕಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಈ ಎಲ್ಲ ದೃಷ್ಟಿಯನ್ನು ಇಟ್ಕೊಂಡು ಈ ವಿಡಿಯೋವನ್ನು ತಯಾರು ಮಾಡಲಾಗಿದೆ. ಮೊದಲಿಗೆ ಪ್ರಜಾಪ್ರಭುತ್ವದ ಪೂರ್ವ ಪೀಠಿಕೆಯ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಇಂಟ್ರೊಡಕ್ಷನ್. ದಿ ವರ್ಡ್ ಡೆಮಾಕ್ರಸಿ ಈಸ್ ಕಾಮನ್ಲಿ ಯೂಸ್ಡ್ ಎವ್ರಿವೇರ್. ಪ್ರಜಾಪ್ರಭುತ್ವ ಎನ್ನುವ ಪದವನ್ನು ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕೂಡ ಬಳಕೆಯನ್ನು ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಆಧುನಿಕ ಕಾಲದಲ್ಲಿ, ಪ್ರಸ್ತುತ 21ನೇ ಶತಮಾನದಲ್ಲಿ ವಿಶ್ವದ ಬಹುತೇಕ ದೇಶಗಳಲ್ಲಿ ಪ್ರಜಾಪ್ರಭುತ್ವವನ್ನು ಒಂದು ಜೀವನ ವಿಧಾನವನ್ನಾಗಿ ಜನತೆ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇದೊಂದು ರಾಜಕೀಯ ಆದರ್ಶವಾಗಿದೆ. ಆಡಳಿತ ಮತ್ತು ಸಾಮಾಜಿಕ ಶಕ್ತಿಯನ್ನು ಇದು ಒಳಗೊಂಡಿದೆ. ಸೈನಿಕ ತತ್ವಗಳನ್ನು ಒಳಗೊಂಡಿದೆ. ಹಾಗೆಯೇ ಇದು ಜನರ ಜೀವನ ವಿಧಾನ ಕೂಡ ಹೌದು. ಫ್ರೀಡಮ್ ಟು ಎಸ್ಟಾಬ್ಲಿಷ್ ಅಸೋಸಿಯೇಷನ್ಸ್, ಫ್ರೀಡಮ್ ಆಫ್ ಸ್ಪೀಚ್, equality before the law, freedom to criticize the government, freedom to work and trade. ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯವಾಗಿ ಹೆಚ್ಚು ಜನಪ್ರಿಯತೆ ಗಳಿಸಿರೋದು ಯಾಕೆ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆದಾಗ ಅದಕ್ಕೆ ನಮಗೆ ಸಿಗುವ ಉತ್ತರ, ಪ್ರಜಾಪ್ರಭುತ್ವವು ಜನರ ಸರ್ಕಾರವಾಗಿದೆ. ಜನರಿಗೆ ಬೇಕಾದಂಥ ಸಂಘ ಸಂಸ್ಥೆಗಳನ್ನು ಕಟ್ಕೊಳ್ಳಿಕ್ಕೆ, ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ, ಜನರ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತನಾ ಸ್ವಾತಂತ್ರ್ಯ, ಜೊತೆಗೆ ಮುಖ್ಯವಾಗಿ ಕಾನೂನಿನ ಮುಂದೆ ಸರ್ವರು ಸಮಾನರು. ಇಲ್ಲಿ ಮೇಲ್ವರ್ಗ, ಕೆಳವರ್ಗ, ಒಳವರ್ಗ, ಮೇಲ್ಜಾತಿ, ಕೆಳಜಾತಿ ಅಥವಾ ಉನ್ನತ, ಅಧೀನ ಎನ್ನುವ ಭೇದ ಭಾವ ಇಲ್ಲ. ಕಾನೂನು ಎಲ್ಲರೂ ಕೂಡ ಅನ್ವಯ ಆಗುತ್ತೆ. ಕಾನೂನನ್ನು ಉಲ್ಲಂಘನೆ ಮಾಡುವಂಥ ಯಾವುದೇ ವ್ಯಕ್ತಿ ಕೂಡ ಸಮಾನ ಶಿಕ್ಷೆ ಇರ್ತದೆ. ಇದು ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಸಾಧ್ಯ. ಸರ್ಕಾರವನ್ನು ಟೀಕಿಸುವ ಸ್ವಾತಂತ್ರ್ಯ ಪ್ರಜೆಗಳಿಗಿದೆ. ಬೇಡವಾದ ಸರ್ಕಾರವನ್ನು ವಜಾ ಮಾಡುವಂಥ ಅಧಿಕಾರ ಪ್ರಜೆಗಳಿಗಿದೆ. ಯಾವುದೇ ಉದ್ಯೋಗ ಅಂದರೆ ಸಮಾಜಕ್ಕೆ ಮಾದರಿಯಾಗಂಥ ಅಥವಾ ಸಮಾಜಕ್ಕೆ ವಿರುದ್ಧವಾಗದ ಯಾವುದೇ ಉದ್ಯೋಗವನ್ನು ಮಾಡುವ, ವ್ಯಾಪಾರ ಮಾಡುವಂಥ ಒಂದು ಸ್ವಾತಂತ್ರ್ಯವನ್ನು ಪ್ರಜಾಪ್ರಭುತ್ವ ನೀಡಿದೆ. ಹಾಗಾಗಿನೇ ವಿಶ್ವದ ಬಹುತೇಕ ದೇಶಗಳು ಅಥವಾ ರಾಜ್ಯಗಳು ಪ್ರಜಾಪ್ರಭುತ್ವವನ್ನು ಒಂದು ಜೀವನ ವಿಧಾನವನ್ನಾಗಿ ಮಾಡ್ಕೊಂಡಿವೆ. ಮೀನಿಂಗ್ ಆಫ್ ಡೆಮಾಕ್ರಸಿ, ಪ್ರಜಾಪ್ರಭುತ್ವದ ಅರ್ಥದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪ್ರಜಾಪ್ರಭುತ್ವದ ಅರ್ಥಕ್ಕೆ ಸಂಬಂಧಿಸಿದಂತೆ ಅನೇಕ ಅಂಶಗಳನ್ನು ನಾವು ಕಾಣ್ತೀವಿ. ಚಿಂತನೆಗಳನ್ನು ನಾವು ಕಾಣ್ತೀವಿ. ಕೆಲವು ಚಿಂತಕರ ಅಭಿಪ್ರಾಯದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಒಂದು ಜನರ ಸರ್ಕಾರ ಆಗಿದೆ, ಪ್ರಜೆಗಳ ಸರ್ಕಾರ ಆಗಿದೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. Some peoples means leftists, people's democracy. ಎಡಪಂಥೀಯರು ಹೇಳ್ತಾರೆ ಇದು ಜನತಾ ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಫ್ಯಾಸಿಸ್ಟ್ ಸೇಸ್ ಡೆಮಾಕ್ರಸಿ ಇಸ್ ಆಟೋಕ್ರಸಿ. ಬಲಪಂಥೀಯರ ಅಭಿಪ್ರಾಯದಲ್ಲಿ ಪ್ರಜಾಪ್ರಭುತ್ವ ಅಂತಂದರೆ ಅದೊಂದು ರೀತಿಯ ಸರ್ವಾಧಿಕಾರ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ. ವಿಶ್ವದ ಅನೇಕ ದೇಶಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದನ್ನು ನಾವು ಕಾಣ್ತೀವಿ. In Indonesia, called guided democracy. In Pakistan, says basic democracy. ಇಂಡಿಯೋನೇಷ್ಯಾದಲ್ಲಿ ಗೈಡೆಡ್
ಪ್ರಜಾಪ್ರಭುತ್ವ ಇದ್ರೆ ಪಾಕಿಸ್ತಾನದಲ್ಲಿ ಮೂಲ ಪ್ರಜಾಪ್ರಭುತ್ವ ಇರೋದನ್ನು ನಾವು ಕಾಣ್ತೀವಿ. ಪ್ರಜಾಪ್ರಭುತ್ವದ ಬೆಳೆದು ಬಂದ ಆದಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ, ಸೊ ಹೇಗೆ ಪ್ರಜಾಪ್ರಭುತ್ವ ವಿಶ್ವದಲ್ಲಿ ಬೆಳವಣಿಗೆ ಆಯಿತು? ಸೊ ಇದಕ್ಕೆ ಸಂಬಂಧಿಸಿದಂತೆ ಪ್ರಾಚೀನ ಕಾಲದಿಂದಲೂ ಕೂಡ ಈ ಪ್ರಜಾಪ್ರಭುತ್ವ ಡೆಮಾಕ್ರಸಿ ಬೆಳವಣಿಗೆ ಆಗಿರೋದನ್ನು ಕಾಣ್ಬೋದು. ಪ್ರಜಾಪ್ರಭುತ್ವದ ಮೂಲ ಪ್ರಾಚೀನ ಗ್ರೀಕ್ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಕಾಣ್ಬೋದು. ಅದರಲ್ಲೂ ಕೂಡ ಸುಮಾರು 2500 ವರ್ಷಗಳ ಹಿಂದೆನೆ ಪ್ರಜಾಪ್ರಭುತ್ವದ ಮೂಲ ಇದೆ. ಪ್ರಾಚೀನ ಗ್ರೀಕ್ ಸಾಮ್ರಾಜ್ಯದಲ್ಲಿ ಮತ್ತು ರೋಮ್ ಸಾಮ್ರಾಜ್ಯದಲ್ಲಿ ಈ ಒಂದು ಜನತಾ ಪರಮಾಧಿಕಾರ ಮತ್ತು ಕಾನೂನಿನ ಮುಂದೆ ಸರ್ವರು ಕೂಡ ಸಮಾನರು ಎನ್ನುವ ಚಿಂತನೆಗಳು ಇದ್ದವು. ಈ ಒಂದು ವಿಚಾರವನ್ನು ರಾಜ್ಯಶಾಸ್ತ್ರದ ಪಿತಾಮಹರಾದಂಥ ಅರಿಸ್ಟಾಟಲ್ ಅವರ ಶಿಷ್ಯರಾದಂಥ ಮುಖ್ಯವಾಗಿ ಅವರ ಒಂದು ಚಿಂತನೆಗಳನ್ನು ಬೆಳೆದಂಥ ಅನೇಕ ಅನುಯಾಯಿಗಳು ಪ್ರಜಾಪ್ರಭುತ್ವದ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಅರಿಸ್ಟಾಟಲ್ ಅವರ ಗುರುವಾದಂಥ ಪ್ಲೇಟೋ ಕೂಡ ಪ್ರಜಾಪ್ರಭುತ್ವದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಪ್ರಾಚೀನ ಗ್ರೀಕ್ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಅಥೆನ್ಸ್ ಮತ್ತು ಸ್ಪಾರ್ಟಾದಲ್ಲಿ ಪ್ರಜಾಪ್ರಭುತ್ವದ ವಿಚಾರಗಳಿದ್ದು, ಮುಖ್ಯವಾಗಿ ರೋಮ್ ಸಾಮ್ರಾಜ್ಯದಲ್ಲೂ ಕೂಡ ಪ್ರಜಾಪ್ರಭುತ್ವ ಇತ್ತು. ಆದರೆ ಅಲ್ಲಿ ತನ್ನ ಒಂದು ರೋಮ್ ಸಾಮ್ರಾಜ್ಯದ ಪತನದ ನಂತರ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಪ್ರಜಾಪ್ರಭುತ್ವ. ಈವನ್ ಗ್ರೀಕ್ ಸಾಮ್ರಾಜ್ಯದಲ್ಲೂ ಕೂಡ, ಪ್ರಾಚೀನ ಗ್ರೀಕ್ ವ್ಯವಸ್ಥೆಯಲ್ಲೂ ಕೂಡ ಡೆಮಾಕ್ರಸಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ಇದಕ್ಕೆ ಕಾರಣ ಏನಂದ್ರೆ, ಮಹಿಳೆಯರಿಗೆ ಮತ್ತು ಗುಲಾಮರಿಗೆ ಸಮಾನತೆಯನ್ನು ನೀಡಿರಲಿಲ್ಲ. ಸೊ ಹಾಗಾಗಿ ಅಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ಅದಾದ ನಂತರ ಹಂತ ಹಂತವಾಗಿ ಪ್ರಜಾಪ್ರಭುತ್ವ ವಿಶ್ವದಾದ್ಯಂತ ಬೆಳವಣಿಗೆಯನ್ನು ಕಾಣ್ತು. ಅದರಲ್ಲಿ ಬಹಳ ಮುಖ್ಯವಾಗಿ ಆಧುನಿಕ ವ್ಯವಸ್ಥೆಯನ್ನು ಪ್ರಾರಂಭ ಆಗೋದಕ್ಕೆ ಮೊದಲು ಪುನರುಜ್ಜೀವನ ಪ್ರಪಂಚದಾದ್ಯಂತ ನಡೆಯುತ್ತೆ. ಅದಕ್ಕಿಂತ ಮುಂಚೆ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಉಡುಗೊರೆಯನ್ನು ಕೊಟ್ಟಂಥ ಬ್ರಿಟನ್, ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಪ್ರಜಾಪ್ರಭುತ್ವದ ಚಿಂತನೆಗಳು 1215 ಮ್ಯಾಗ್ನಾ ಕಾರ್ಟಾದಿಂದನೇ ಪ್ರಾರಂಭ ಆಗ್ತವೆ. 1688 ಬ್ರಿಟನ್ನಲ್ಲಿ ಕ್ಯಾಬಿನೆಟ್ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರ್ತದೆ. ಆ ಮೂಲಕ ಪ್ರಜಾಪ್ರಭುತ್ವ ಬೆಳವಣಿಗೆ ಆಗುತ್ತೆ. ಸ್ವಾತಂತ್ರ್ಯ, ಸಮಾನತೆ, ಆಮೇಲೆ ಹಕ್ಕುಗಳು, ಇವು ಪ್ರಜಾಪ್ರಭುತ್ವದ ಮೂಲ ಚಿಂತನೆಗಳಾದವು. 1789 ಫ್ರಾನ್ಸಿನ ಮಹಾಕ್ರಾಂತಿ ಏರ್ಪಡ್ತದೆ. ಅದು ಸರ್ವಾಧಿಕಾರದ ವಿರುದ್ಧವಾಗಿ ನಡೆದಂಥ ಒಂದು ಕ್ರಾಂತಿ. ಫ್ರಾನ್ಸಿನ ಮಹಾಕ್ರಾಂತಿಯ ಘೋಷಣೆಗಳಾದಂತಹ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವುಗಳು ಪ್ರಜಾಪ್ರಭುತ್ವದ ನೈತಿಕ ಮೌಲ್ಯಗಳಾಗಿ ಮಾರ್ಪಟ್ಟವು. ಈ ಅವಧಿಗೆ ಮುಂಚೆ 1776 ಅಮೆರಿಕಾದಲ್ಲಿ ಬ್ರಿಟನ್ನಿನ ಸರ್ವಾಧಿಕಾರದ ವಿರುದ್ಧವಾಗಿ ಹೋರಾಟಗಳು ಏರ್ಪಡ್ತವೆ. 13 ವಸಾಹತುಶಾಹಿಗಳು ಅಮೆರಿಕಾದಲ್ಲಿ ಸ್ವತಂತ್ರವನ್ನು ಘೋಷಣೆ ಮಾಡ್ತವೆ. ಪ್ರಜಾಪ್ರಭುತ್ವ ದೇಶವನ್ನಾಗಿ ಅದು ಮಾರ್ಪಾಡಾಗುತ್ತೆ. ಅದಾದ ನಂತರ ಇಡೀ ಜಗತ್ತಿಗೆ ಒಂದು ಪ್ರಜಾಪ್ರಭುತ್ವದ ಕೊಡುಗೆಯನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನ ನೀಡುತ್ತೆ. ಇಡೀ ವಿಶ್ವದಲ್ಲಿಯೇ ಬೃಹತ್ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವಂತಹ ದೇಶ ಭಾರತ. ಸುಮಾರು 90 ಕೋಟಿ ಜನ ಮತದಾರರು ಈ ದೇಶದಲ್ಲಿದ್ದಾರೆ, ಅಂದರೆ ಭಾರತದಲ್ಲಿದ್ದಾರೆ. 1991 ಸಮತಾವಾದವನ್ನು ಅಥವಾ ಸಮಾಜವಾದವನ್ನು ಅಳವಡಿಕೆ ಮಾಡ್ಕೊಂಡಿದ್ದಂಥ ರಷ್ಯಾ ಕೂಡ ಪ್ರಜಾಪ್ರಭುತ್ವ ಕಡೆ ವಾಲಿದ್ದನ್ನು ಕಾಣ್ಬೋದು. 2011 ನೇಪಾಳದಲ್ಲಿ ಅರಸೊತ್ತಿಗೆ ಇತ್ತು. ಅರಸೊತ್ತಿಗೆ ಬದಲಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂದಿರೋದನ್ನು ಕಾಣ್ತೀವಿ. ಈಜಿಪ್ಟಲ್ಲೂ ಕೂಡ ಒಂದು ಸರ್ವಾಧಿಕಾರದ ಅಧಿಕಾರಗಳಿದ್ವು, ಅದು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮರಳಿದ್ದಾವೆ. ವಿಶ್ವದ ಬಹುತೇಕ ದೇಶಗಳು ಇಂದು ಪ್ರಜಾಪ್ರಭುತ್ವವನ್ನು ಅಳವಡಿಕೆ ಮಾಡ್ಕೊಂಡಿದ್ದಾವೆ. ಇದಕ್ಕೆ ಕಾರಣ ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಸಮಾನತೆ, ಹಕ್ಕು ಮತ್ತು ಭ್ರಾತೃತ್ವ ಎನ್ನುವ ವಿಚಾರಗಳನ್ನು ವ್ಯಕ್ತಪಡಿಸುತ್ತವೆ. C.D. Burns, in his book Democracy, says that the word democracy has many meanings and some emotional thing. C.D. Burns ಅವರು ತಮ್ಮ ಡೆಮಾಕ್ರಸಿ ಎನ್ನುವ ಗ್ರಂಥದಲ್ಲಿ ಪ್ರಜಾಪ್ರಭುತ್ವ ಎನ್ನುವ ಪದಕ್ಕೆ ಸಂಬಂಧಿಸಿದಂತೆ ಹಲವಾರು ಅರ್ಥಗಳು ಮತ್ತು ಒಂದಷ್ಟು ಭಾವನಾತ್ಮಕ ಛಾಯೆಯ ಪದವಾಗಿದೆ ಎಂದು ವಿವರಿಸಿದ್ದಾರೆ. ದಿ ವರ್ಡ್ ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಎನ್ನುವ ಪದ 2 ಗ್ರೀಕ್ ಪದಗಳಿಂದ ಬಂದಿದೆ.
two Greek words, demos and kritia. ಡೆಮೋಸ್ ಎಂದರೆ ಡೆಮೋಸ್ ಮೀನ್ಸ್ ಪೀಪಲ್ ಅಂದರೆ ಜನತೆ. ಕ್ರಿಟಿಯಾ ಮೀನ್ಸ್ ಪವರ್. ಕ್ರಿಟಿಯಾ ಎಂದರೆ ಅಧಿಕಾರ. ಸೊ ಡೆಮಾಕ್ರಸಿ ಮೀನ್ಸ್ ಈ ಗವರ್ನಮೆಂಟ್ ವೇರ್ ದಿ ಪವರ್ ಆಫ್ ದಿ ಪೀಪಲ್. ಅಕಾರ್ಡಿಂಗ್ ಟು ದಿ ಪೆರಿಕ್ಲೀಸ್, ಎ ಗವರ್ಮೆಂಟ್ ಇನ್ ವಿಚ್ ದ ಪೀಪಲ್ ಆರ್ ಪವರ್ಫುಲ್. ಪೆರಿಕ್ಲಿಸ್ ಅವರ ಅಭಿಪ್ರಾಯದಲ್ಲಿ ಪ್ರಜಾಪ್ರಭುತ್ವ ಎಂದರೆ ಜನತೆ ಶಕ್ತಿಶಾಲಿಯಾಗಿರುವ ಒಂದು ಸರ್ಕಾರ ಎಂದಿದ್ದಾರೆ. ಅರಿಸ್ಟಾಟಲ್ ಅವರ ಅಭಿಪ್ರಾಯದಲ್ಲಿ ಪ್ರಜಾಪ್ರಭುತ್ವ ಎಂದರೆ ಹಲವರ ಆಳ್ವಿಕೆಯೇ ಪ್ರಜಾಪ್ರಭುತ್ವ ಎಂದಿದ್ದಾರೆ. ಹಲವರು ಆಳ್ವಿಕೆಯನ್ನು ಮಾಡುವುದನ್ನೇ ಅವರು ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಅಕಾರ್ಡಿಂಗ್ ಟು ದಿ ಅರಿಸ್ಟಾಟಲ್, ದ ರೂಲ್ ಆಫ್ ಮೆನಿ ಇಸ್ ಡೆಮಾಕ್ರಸಿ. ದ ಫೇಮಸ್ ಡೆಮಾಕ್ರಸಿ definition, according to Abraham Lincoln, he says, democracy is for the people, to the peoples and by the peoples. ಪ್ರಜಾಪ್ರಭುತ್ವದ ಬಗ್ಗೆ ಜನಪ್ರಿಯ ವ್ಯಾಖ್ಯಾನವಾಗಿರುವಂಥ ಅಬ್ರಹಾಂ ಲಿಂಕನ್ ಅವರ ವ್ಯಾಖ್ಯಾನವನ್ನು ನಾವು ಗಮನಿಸೋದಾದರೆ, ಜನತೆಗೋಸ್ಕರ ಜನತೆಯಿಂದ ರಚಿತವಾದ ಜನತೆಯ ಸರ್ಕಾರವೇ ಪ್ರಜಾಪ್ರಭುತ್ವ ಎಂದು ಕರೆದಿದ್ದಾರೆ. ಅಂದರೆ ಪ್ರಜೆಗಳಿಂದ ರಚಿತವಾದ ಮತ್ತು ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಪದ್ಧತಿಯನ್ನೇ ಅವರು ಪ್ರಜಾಪ್ರಭುತ್ವ ಎನ್ನುವ ಅರ್ಥದಲ್ಲಿ ವಿವರಿಸಿದ್ದಾರೆ. ಸೊ ಅಬ್ರಹಾಂ ಲಿಂಕನ್ ಅವರ ವ್ಯಾಖ್ಯಾನ ಸರ್ವಕಾಲಿಕವಾದದ್ದು. ಸೊ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಒಂದು ವ್ಯಾಖ್ಯಾನವನ್ನು ಬಳಕೆ ಮಾಡಲಾಗುತ್ತೆ. ಸೊ ಪರೀಕ್ಷಾ ದೃಷ್ಟಿಯಿಂದ ನಾವು ಆಲೋಚನೆಯನ್ನು ಮಾಡಿದಾಗ ನೀವು ಅಬ್ರಹಾಂ ಲಿಂಕನ್ ಅವರ ವ್ಯಾಖ್ಯಾನವನ್ನು ಬರೀಬೇಕಾಗತ್ತೆ. ಜೊತೆಗೆ ಪ್ರಜಾಪ್ರಭುತ್ವದ ಅರ್ಥ, ಸೊ ಗ್ರೀಕ್ನ ಪದಗಳು ಡೆಮಾಸ್ ಮತ್ತು ಕ್ರಿಟಿಯಾ ಎನ್ನುವ ಒಂದು ಅರ್ಥವನ್ನು ಕೂಡ ನೀವು ಬರೀಬೇಕಾಗುತ್ತೆ. ಡೆಫಿನೇಷನ್ಸ್, ಪ್ರಜಾಪ್ರಭುತ್ವದ ಅರ್ಥಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವ್ಯಾಖ್ಯಾನಗಳಿದ್ದಾವೆ. ಆ ವ್ಯಾಖ್ಯಾನಗಳ ಕಡೆ ನಾವು ಗಮನವನ್ನು ಹರಿಸೋಣ. ಅಕಾರ್ಡಿಂಗ್ ಟು ಜಾನ್ ಶೀಲೆ, he says, a government where everywhere as one share is democracy. ಜಾನ್ ಶೀಲೆರವರ ಅಭಿಪ್ರಾಯದಲ್ಲಿ ಪ್ರಜಾಪ್ರಭುತ್ವ ಎಂದರೆ ಪ್ರತಿಯೊಬ್ಬರಿಗೂ ಒಂದು ಪಾಲಿರುವ ಸರ್ಕಾರವೇ ಪ್ರಜಾಪ್ರಭುತ್ವ. ಒಂದು ರಾಜ್ಯದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಪಾಲಿದೆ, ಅಂದರೆ ಒಂದು ಉಪಯೋಗ ಇರೋದನ್ನು ನಾವು ಕಾಣ್ಬೋದು. ಅಂಥ ಒಂದು ಸರ್ಕಾರವನ್ನು ಜಾನ್ ಶೀಲೆ ಪ್ರಜಾಪ್ರಭುತ್ವ ಅಂತೇಳಿ ಕರೀತಾರೆ. ಅಕಾರ್ಡಿಂಗ್ ಟು K.M. Panikar, he says, democracy is not just one type of government, it involves complex social and economic issues. K.M. ಪಣಿಕರ್ ಅವರ ಅಭಿಪ್ರಾಯದಲ್ಲಿ ಪ್ರಜಾಪ್ರಭುತ್ವ ಎಂದರೆ ಪ್ರಜಾಪ್ರಭುತ್ವವು ಕೇವಲ ಒಂದು ಬಗೆಯ ಸರ್ಕಾರ ಅಲ್ಲ, ಅದು ಸಂಕೀರ್ಣವಾದ ಸಾಮಾಜಿಕ ಮತ್ತು ಆರ್ಥಿಕ ವಿಷಯಗಳನ್ನು ಒಳಗೊಂಡಿದೆ ಎಂದಿದ್ದಾರೆ. According to Professor Hall, democracy is the form of political organization that has control of public opinion. ಪ್ರೊಫೆಸರ್ ಹಾಲ್ ರವರ ಅಭಿಪ್ರಾಯದಲ್ಲಿ ಪ್ರಜಾಪ್ರಭುತ್ವ ಎಂದರೆ ಸಾರ್ವಜನಿಕ ಅಭಿಪ್ರಾಯ ನಿಯಂತ್ರಣ ಹೊಂದಿರುವ ರಾಜಕೀಯ ಸಂಘಟನೆಯ ರೂಪವೇ ಪ್ರಜಾಪ್ರಭುತ್ವ ಎಂದಿದ್ದಾರೆ. ಪ್ರಜಾಪ್ರಭುತ್ವದ ವ್ಯಾಖ್ಯಾನಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಇನ್ನೂ ವ್ಯಾಖ್ಯಾನಗಳಿರೋದನ್ನು ನಾವು ಕಾಣ್ತೀವಿ. ಸೊ ಗೆಟಲ್ ಎನ್ನುವ ಚಿಂತಕರು ಪ್ರಜಾಪ್ರಭುತ್ವದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹಾಗೆಯೇ ಸಾರ್ತೋರಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡ್ತಾರೆ. ಸಾರ್ತೋರಿ ಅವರ ಅಭಿಪ್ರಾಯದಲ್ಲಿ ಸರ್ಕಾರವನ್ನು ಸ್ಪಂದಿಸುವಂತೆ ಮಾಡುವ ಮತ್ತು ಜವಾಬ್ದಾರಿಯುತಗೊಳಿಸುವ ಮತ್ತು ಮೊದಲಿಗೆ ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ ನಾಯಕತ್ವದ ದಕ್ಷತೆ ಮತ್ತು ಕೌಶಲ್ಯವನ್ನು ಅದರ ಪರಿಣಾಮಕಾರಿ ಕಾರ್ಯಾಚರಣೆಯನ್ನು ಒದಗಿಸುವ ಪದ್ಧತಿಯೇ ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆ ಅಂತೇಳಿ ಕರೀತಾರೆ. ಅಕಾರ್ಡಿಂಗ್ ಟು ಮೆಕೈವರ್, ಡೆಮಾಕ್ರಸಿ ಇಸ್ ನಾಟ್ ಎ ವೇ ಆಫ್ ಡೆಟರ್ಮೈನಿಂಗ್ ವೆದರ್ by majority or otherwise, but primarily a way of determining who shall govern and broadly to what ends. The broader and more inclusive concept of democracy has been expressed by Merriam. Democracy is not a set of formulas or a blueprint of organization, but a set of
though and a mode of action directed toward the common zeal as interpreted and directed by the common will. According to Garner, a pure democracy is one in which the will of the state is formulated or expressed directly or indirectly through the people. Ernest Barker says democracy is a government that runs through debate and criticism. ಅರ್ನೆಸ್ಟ್ ಬಾರ್ಕರ್ ಅವರ ಅಭಿಪ್ರಾಯದಲ್ಲಿ ಪ್ರಜಾಪ್ರಭುತ್ವವನ್ನು ಈ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಚರ್ಚೆ ಮತ್ತು ವಿಮರ್ಶೆಗಳ ಮೂಲಕ ನಡೆಯಲ್ಪಡುವ ಸರ್ಕಾರವೇ ಪ್ರಜಾಪ್ರಭುತ್ವ ಎನ್ನುವುದು ಅವರ ಅಭಿಪ್ರಾಯ. ಸೊ ಇದನ್ನು ನಾವು ಸಹಜವಾಗಿ ಒಪ್ಕೊಬೇಕಾಗುತ್ತೆ. ಯಾಕಂದರೆ ಪ್ರಜಾಪ್ರಭುತ್ವ ಅನ್ನೋದು ಶಾಸಕಾಂಗದಲ್ಲಿ ಚರ್ಚೆ ಮತ್ತು ವಿಮರ್ಶೆಗಳ ಮೂಲಕ ತೀರ್ಮಾನಗಳನ್ನು ಕೈಗೊಳ್ಳಲಾಗುತ್ತೆ. ಅಕಾರ್ಡಿಂಗ್ ಟು ಗೆಟಲ್, democracy is the system of government in the hands of all the people who have a stake in exercise of sovereignty. ಗೆಟಲ್ ಪ್ರಕಾರ ಪರಮಾಧಿಕಾರದ ಚಲಾವಣೆಯಲ್ಲಿ ಪಾಲು ಹೊಂದಿರುವ ಹಕ್ಕು ಸಮಸ್ತ ಜನತೆಯ ಕೈಯಲ್ಲಿರುವ ಸರ್ಕಾರ ಪದ್ಧತಿಯೇ ಪ್ರಜಾಪ್ರಭುತ್ವ ಎಂದಿದ್ದಾರೆ. ಈ ರೀತಿಯಾಗಿ ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದಂಥ ಅನೇಕ ಚಿಂತನೆಗಳನ್ನು ಮತ್ತು ವ್ಯಾಖ್ಯಾನಗಳನ್ನು ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಸೊ ಪ್ರಜಾಪ್ರಭುತ್ವ ಅಂತಂದರೆ ಇದೊಂದು ಜನರ ಜೀವನ ವಿಧಾನವಾಗಿದೆ. ಸೊ ಜನರ ಜೀವನಾಡಿಯಾಗಿದೆ. ಪ್ರಜಾಪ್ರಭುತ್ವದ ಹೊರತಾಗಿ ಇವತ್ತು ವಿಶ್ವದಲ್ಲಿ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಫ್ರಾನ್ಸಿನ ಮಹಾಕ್ರಾಂತಿಯ ಘೋಷಣೆಗಳಾದಂಥ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಇದು ಪ್ರಜಾಪ್ರಭುತ್ವದ ನೈತಿಕ ಮೌಲ್ಯಗಳಾಗಿದ್ದಾವೆ. ಸೊ ಇವುಗಳ ಹೊರತಾಗಿ ಇವತ್ತು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಕೂಡ ಇಲ್ಲ. ಆ ಒಂದು ದೃಷ್ಟಿಕೋನದಲ್ಲಿ ಪ್ರಜಾಪ್ರಭುತ್ವ ಅತ್ಯಂತ ಪ್ರಮುಖವಾದಂಥ ಒಂದು ವಿಚಾರವಾಗಿದೆ ಅಂತ ಕೂಡ ನಾವು ಕರೀಬಹುದು. ಸೊ ಮೇಲಿನ ವ್ಯಾಖ್ಯಾನಗಳನ್ನು ನಾವು ಗಮನಿಸಿದಾಗ ಪ್ರಜಾಪ್ರಭುತ್ವ ಅಂದ್ರೆ ಏನು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ಬೋದು. ಸೊ ಅನೇಕ ತಜ್ಞರು ಪ್ರಜಾಪ್ರಭುತ್ವದ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅದರ ಮೂಲ ತತ್ವಗಳನ್ನು ಆಧರಿಸಿ ಪ್ರಜಾಪ್ರಭುತ್ವ ಅಂದ್ರೆ ಏನು ಅನ್ನೋದನ್ನು ವಿಚಾರ ಮಾಡ್ತಾರೆ. ಸೊ ಅವರ ಪ್ರಕಾರ ಪ್ರಜಾಪ್ರಭುತ್ವವು ಎಲ್ಲ ವ್ಯಕ್ತಿಗಳಿಗೆ ವಾಕ್ ಸ್ವಾತಂತ್ರ್ಯ ಮತ್ತು ಇತರರೊಂದಿಗೆ ವಿಮರ್ಶಿಸುವ ಮತ್ತು ಭಿನ್ನಮತ ಹೊಂದಿರುವ ಅವಕಾಶವನ್ನು ಕಲ್ಪಿಸುತ್ತದೆ. ಅದು ವಿಚಾರಗಳು ಮತ್ತು ಪಂಥಗಳ ಬಹುತ್ವವನ್ನು ದೊರಕಿಸುತ್ತದೆ ಮತ್ತು ಸಹನೆಯ ತತ್ವವನ್ನು ದೃಢವಾಗಿ ಆಧರಿಸಿದೆ. ಅದನ್ನು ಕೂಡ ನಾವು ಪ್ರಜಾಪ್ರಭುತ್ವ ಅಂತ ಕರೀಬೋದು. ಸೊ ಪ್ರಜಾಪ್ರಭುತ್ವ ಮನವೊಲಿಸುವ ಮತ್ತು ಶಾಂತಿಯುತ ವಿಧಾನಗಳನ್ನು ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ಕ್ಷೇತ್ರಗಳಲ್ಲಿ ಅನುಸರಿಸುವುದಕ್ಕೆ ಕಂಕಣಬದ್ಧವಾಗಿದೆ. ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಸೊ ಹೊರ ರಾಜ್ಯದಲ್ಲೂ ಕೂಡ ಅಂದರೆ ಹೊರ ದೇಶದಲ್ಲೂ ಕೂಡ ಅದು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ. ಸೊ ಪ್ರಜಾಪ್ರಭುತ್ವವು ಯಾಕೆ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದೆ ಅಂತಂದರೆ ವ್ಯಕ್ತಿಯ ಘನತೆಯನ್ನು ಎತ್ತಿ ಹಿಡಿಯುತ್ತದೆ ಮತ್ತು ವ್ಯಕ್ತಿಗೆ ವಿವಿಧ ಹಕ್ಕುಗಳನ್ನು ನೀಡುತ್ತದೆ. ಸೊ ಸಾಮಾಜಿಕ ಹಕ್ಕುಗಳು, ರಾಜಕೀಯ ಹಕ್ಕುಗಳು, ಆರ್ಥಿಕ ಹಕ್ಕುಗಳು, ಧಾರ್ಮಿಕ ಹಕ್ಕುಗಳು ಮುಂತಾದ ಹಕ್ಕುಗಳನ್ನು ಪ್ರಜಾಪ್ರಭುತ್ವ ನೀಡುತ್ತದೆ. ಹಾಗಾಗಿ ಅದೊಂದು ಜನಪ್ರಿಯ ಸರ್ಕಾರ ಪದ್ಧತಿಯಾಗಿದೆ. ಅದು ಅಂದರೆ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ, ಸಮಾನತೆಯ ತಳಹದಿಯ ಮೇಲೆ ನಿರ್ಮಾಣ ಆಗಿದೆ. ಸೊ ಅದು ಪ್ರಾರಂಭ ಆಗಿರುವಂಥ ಉದ್ದೇಶ ಏನಂದರೆ ಪ್ರಜೆಗಳಿಗೆ ಹಕ್ಕು ಮತ್ತು ಸ್ವಾತಂತ್ರ್ಯಗಳಿರಬೇಕನ್ನೋ ಒಂದು ದೃಷ್ಟಿಕೋನದಲ್ಲಿ ಅದು ಪ್ರಾರಂಭ ಆಗಿದ್ದು. ಜನತೆಯ ಕೈಯಲ್ಲಿ ಪರಮಾಧಿಕಾರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ. ಸೊ ಇದನ್ನು ನಾವು ಸಹಜವಾಗಿ ಒಪ್ಕೊಬೇಕಾಗುತ್ತೆ. ಪ್ರಜಾಪ್ರಭುತ್ವ ಅಂದರೆ ಇದು ಯಾರ ಅಧೀನದಲ್ಲಿದೆ, ಯಾರ ಮೂಲಕ ನಡೀತದೆ, ಅದು ಪ್ರಜೆಗಳ ಮೂಲಕ ನಡೀತದೆ. ಪ್ರಜೆಗಳು ನಿಗದಿತ ಚುನಾವಣೆಯ ಮೂಲಕ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೆ. ಅವರು ನಿಗದಿತ ಅವಧಿಗೆ, ಅದು 5 ವರ್ಷ ಆಗಿರ್ಬೋದು, 6 ವರ್ಷ, 2 ಅಥವಾ 4 ವರ್ಷ ಆಗಿರ್ಬೋದು, ಆ ಅವಧಿಗೆ ಜನರನ್ನು ಆಳ್ವಿಕೆ ಮಾಡ್ತಾರೆ. ಜನರನ್ನು ಆಳ್ವಿಕೆ ಮಾಡೋದಂದರೆ ಪ್ರಜೆಗಳ ಒಂದು ಒಪ್ಪಿಗೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ರಾಜಕಾರಣಿಗಳು ಅಧಿಕಾರವನ್ನು ಚಲಾಯಿಸ್ತಾರೆ. ಸೊ ಆಚರಣೆಯಲ್ಲಿ ಪ್ರಜಾಪ್ರಭುತ್ವ ಇರೋದ್ರಿಂದ ಸೊ ಬಹುಮತದ ವ್ಯವಸ್ಥೆಯನ್ನು ಇದು ಒಳಗೊಂಡಿದೆ. ವಯಸ್ಕರು ಯಾವುದೇ ಹಿಂಸೆ ಅಥವಾ ಒತ್ತಡಕ್ಕೆ ಮಣಿಯದೆ ಸಂತೋಷದಿಂದ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೆ. ಸೊ ಜನತೆ ಏನು ಈ ಒಂದು ಅಧಿಕಾರವನ್ನು ಚಲಾಯಿಸ್ತಾರಲ್ಲ ಅದನ್ನು ಯಾವುದ್ರ ಮೂಲಕ ನಡೀತಾರೆ ಅಂತಂದರೆ ಸಂವಿಧಾನದ ಮೂಲಕ. ಆ ಸಂವಿಧಾನ ಲಿಖಿತವಾಗಿರ್ಬೋದು ಅಥವಾ ಅಲಿಖಿತವಾಗಿರ್ಬೋದು, ಆ ಮೂಲಕ ನಡೀತದೆ. ಸೊ ಇದೊಂದು ಪ್ರತಿನಿಧಿಯ ಸರ್ಕಾರ ಪದ್ಧತಿಯಾಗಿದೆ. ಬಹಳ ಮುಖ್ಯವಾಗಿ ಇವತ್ತಿನ ಆಧುನಿಕ ವ್ಯವಸ್ಥೆಯಲ್ಲಿ ಎಲ್ಲರ ಕಲ್ಯಾಣವನ್ನು ಮಾಡ್ತದೆ.
ಸೊ ಎಲ್ಲರ ಕಲ್ಯಾಣವನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಯಾವುದು ಒಳಗೊಂಡಿದೆ? ಪ್ರಜಾಪ್ರಭುತ್ವ ಒಳಗೊಂಡಿದೆ. ಸೊ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಸರ್ಕಾರವನ್ನು ಸಂವಿಧಾನ ತತ್ವಗಳಿಗೆ ಅನುಗುಣವಾಗಿ ಒಂದು ತೀರ್ಮಾನಗಳಾಗ್ತವೆ. ಹಾಗಾಗಿ ಇದನ್ನು ಪ್ರಜಾಪ್ರಭುತ್ವದ ಬಹಳ ಮುಖ್ಯವಾದ ಚಿಂತನೆ ಅಂತ ಕೂಡ ಕರೀಬೋದು. ಸೊ ಅಂತಿಮವಾಗಿ ನಾವು ಕನ್ಕ್ಲೂಡ್ ಮಾಡೋದಾದರೆ, ಸೊ ಉಪಸಂಹಾರವನ್ನು ಮಾಡೋದಾದರೆ, ಇನ್ ವ್ಯೂ ಆಫ್ ಮೆನಿ ಆಫ್ ದಿ ಅಬೋವ್ ಡೆಫಿನಿಷನ್ಸ್, ಇಟ್ ಈಸ್ ಸೀನ್ ಬೈ ಎಕ್ಸ್ಪರ್ಟ್ಸ್ ಆಸ್ ಎ ಗವರ್ಮೆಂಟ್ ಸಿಸ್ಟಮ್, ಎ ಸ್ಟೇಟ್ ಸಿಸ್ಟಮ್ ಅಂಡ್ ಎ ವೇ ಆಫ್ ಲೈಫ್. ಸೊ ಮೇಲಿನ ಎಲ್ಲ ವ್ಯಾಖ್ಯಾನಗಳನ್ನು ನಾವು ಗಮನಿಸಿದಾಗ ಅದೊಂದು ಸರ್ಕಾರ ಪದ್ಧತಿಯಾಗಿದೆ, ರಾಜ್ಯ ಪದ್ಧತಿಯಾಗಿದೆ, ಅದೊಂದು ಜೀವನ ವಿಧಾನ ಕೂಡ ಆಗಿದೆ ಅನ್ನೋದು ತಜ್ಞರ ಅಭಿಪ್ರಾಯ ಆಗಿದೆ. ಸೊ ತಜ್ಞರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ದಿಸ್ ಈಸ್ ಎ ಹಿಸ್ಟ್ರಿ ದಟ್ ಹ್ಯಾಸ್ ಡೆವಲಪ್ಡ್ ಓವರ್ ದಿ ಕಂಟ್ರಿ ಸೆಂಚುರೀಸ್ ವಿತ್ ಡಿಫರೆಂಟ್ ವ್ಯೂಸ್ ಆನ್ ದಿ ಮೀನಿಂಗ್ ಆಫ್ ಡೆಮಾಕ್ರಸಿ. ಸೊ ಪ್ರಜಾಪ್ರಭುತ್ವ ಅನ್ನೋದು ಇದಕ್ಕಿದ್ದಂಗೆ ಏನೋ ಉಗಮ ಆಗಿದ್ದಲ್ಲ. ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್ವಾಧಿಕಾರವನ್ನು ಮೀರಿ ಬೆಳೆದಿದೆ. ಸರ್ವಾಧಿಕಾರದಲ್ಲಿ ಪ್ರಜೆಗಳಿಗೆ ಯಾವುದೇ ರೀತಿಯಾದ ಒಂದು ಹಕ್ಕು ಸ್ವಾತಂತ್ರ್ಯ ಇರಲಿಲ್ಲ. ಸೊ ಡಿಕ್ಟೇಟರ್ಶಿಪ್ ಅಂತಂದಾಗ ಪ್ರಪಂಚದಲ್ಲಿ ಮೊದಲ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧಕ್ಕೆ ಮೊದಲು ಈ ಒಂದು ಡಿಕ್ಟೇಟರ್ಶಿಪ್ ಇದ್ದದನ್ನು ಕಾಣ್ತೀವಿ. ಸೊ ಮೊದಲ ಮತ್ತು ಎರಡನೇ ಮಹಾಯುದ್ಧದ ನಂತರ ವಿಶ್ವದಲ್ಲಿ ಹಲವಾರು ದೇಶಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಳವಡಿಕೆ ಆಗುತ್ತೆ. ಅದರಲ್ಲೂ ಕೂಡ ಸೌತ್ ಆಫ್ರಿಕಾ ಆಗಿರ್ಬೋದು, ಈವನ್ ಭಾರತ. ಸೊ ಇತ್ತೀಚೆಗೆ ಬಂದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಕೆ ಮಾಡ್ಕೊಂಡಂಥ ಇತ್ತೀಚೆಗೆ ಅಳವಡಿಕೆ ಮಾಡ್ಕೊಂಡಂಥ ಈಜಿಪ್ಟ್ ಆಗಿರ್ಬೋದು, ಆಮೇಲೆ ಇಟಲಿ ಆಗಿರ್ಬೋದು, ಈ ಥರ ಹಲವಾರು ಉದಾಹರಣೆಗಳಿದ್ದಾವೆ. ಸೊ ಪ್ರಪಂಚದ ಎಲ್ಲ ಕಡೆ ಕೂಡ ಪ್ರಜಾಪ್ರಭುತ್ವ ಜಾರಿಗೆ ಬರಬೇಕು ಅನ್ನೋದು ಒಂದು ಆಶಯ. ಸೊ ಪ್ರಜಾಪ್ರಭುತ್ವದ ಅರ್ಥದ ಬಗ್ಗೆ ಭಿನ್ನ ಅಭಿಪ್ರಾಯಗಳು ಶತಮಾನದಿಂದ ಇದ್ದರೂ ಕೂಡ ಅದು ಬೆಳೆದು ಬಂದಂಥ ಇತಿಹಾಸ ಬಹಳ ಮುಖ್ಯವಾಗಿದೆ. ಇನ್ ದ ಒಪಿನಿಯನ್ ಆಫ್ ಎಕ್ಸ್ಪರ್ಟ್ಸ್, ಡೆಮಾಕ್ರಸೀಸ್ ಒಪಿನಿಯನ್ ಕ್ಯಾನ್ ಬಿ ಕನ್ಕ್ಲೂಡೆಡ್ ಅಬೋವ್. ಸೊ ಮೇಲಿನ ಒಂದು ಎಲ್ಲ ವ್ಯಾಖ್ಯಾನಗಳನ್ನು ನಾವು ಗಮನಿಸಿದಾಗ ಪ್ರಜಾಪ್ರಭುತ್ವ ಅಂದರೆ ಏನು ಅನ್ನೋದನ್ನು ಅಂತಿಮವಾಗಿ ನಾವು ಒಂದು ನಿರ್ಧಾರಕ್ಕೆ ಬರ್ಬೋದು. ಸೊ ಪ್ರಜಾಪ್ರಭುತ್ವ ಅಂತಂದರೆ ಇದು ಪ್ರಜೆಗಳ ಸರ್ಕಾರ, ಜನರ ಸರ್ಕಾರ, ಪ್ರಜೆಗಳಲ್ಲಿ ಇರುವಂಥ ಅಧಿಕಾರ. ಸೊ ಪ್ರಜೆಗಳಲ್ಲಿ ಮಾತ್ರ ಅಧಿಕಾರ ಇರ್ತದೆ, ಅಂಥದ್ದನ್ನು ನಾವು ಪ್ರಜಾಪ್ರಭುತ್ವ ಅಂತೇಳಿ ಕರೀಬೋದು. ಪ್ರಜೆಗಳಲ್ಲಿ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಹಾಗೂ ಹಕ್ಕುಗಳಿದ್ದಾಗ ಅದನ್ನು ನಾವು ಪ್ರಜಾಪ್ರಭುತ್ವ ಅಂತೇಳಿ ಕರೀಬೋದು. ಸೊ ಪ್ರಸ್ತುತ ಪ್ರಜಾಪ್ರಭುತ್ವ ಏನನ್ನು ಹೇಳುತ್ತದೆ ಅಂತಂದರೆ ಇದು ವೆಲ್ಫೇರ್ ಸ್ಟೇಟನ್ನು ಹೇಳುತ್ತೆ, ಅಂದರೆ ಕಲ್ಯಾಣ ರಾಜ್ಯದ ಸ್ಥಾಪನೆಯನ್ನು ಹೇಳುತ್ತೆ. ಸೊ ಇದಿಷ್ಟು ಕೂಡ ಪ್ರಜಾಪ್ರಭುತ್ವದ ಅರ್ಥಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಚಿಂತನೆಗಳು. ಸೊ ಥ್ಯಾಂಕ್ ಯು, ಧನ್ಯವಾದಗಳು.